ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತ ತಾಯಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ಮೇಲೆ ಎಂ.ಜಿ. ಮುಳ್ಕೂರ್ ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವವನ್ನ ಹಂಚಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆರ್ ಮಠಪತಿ ಗುರುಗಳಲ್ಲಿ ಶರಣಗಳನ್ನು ಸಲ್ಲಿಸ್ತಾ, ಡಾಕ್ಟರ್ ಬಸವ ಮಹಂತ ಸ್ವಾಮೀಜಿಯವರಲ್ಲಿ ಅನಂತ ಶರಣಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದ ಎಲ್ಲ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ಶರಣಾರ್ಥಿ. ಬಹಳ ಸಂತೋಷ. ಕಾರ್ಯಕ್ರಮ ದಿನದಿಂದ ದಿನಕ್ಕೆ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿನ್ನೆ ಒಬ್ಬರು ಯಜಮಾನರು ಗರಿಕೆ ಹುಲ್ಲಿನ ತಮ್ಮ ಅನುಭವವನ್ನು ಹಂಚ್ಕೋತಾ ಇದ್ರು. ಗರಿಕೆ ಹುಲ್ಲು, ಆ ಗರಿಕೆ ಹುಲ್ಲಿನ ಬೇರು ಸಹಿತ ಜ್ವರವನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯಕ ಆಗುತ್ತೆ ಅಂತ ಹೇಳ್ತಾಯಿದ್ರು. ಗೋಧಿ ಹುಲ್ಲಿನ ನಂತರ ನಾವೀಗ ಗರಿಕೆ ಹುಲ್ಲಿನ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂತ ತಮ್ಮೊಂದಿಗೆ ಹೇಳಿದ್ದೆ ನಿನ್ನೆ. ಮೊನ್ನೆ ನಾವು ಚಿಕ್ಕೊಪ್ಪದಲ್ಲಿ ಅದರ ಬಗ್ಗೆ ಏನು ತ್ರಿಮೂರ್ತಿಗಳಂತ ಏನು ಹೇಳ್ತಾ ಇದ್ದೀವಿ, ತ್ರಿಮೂರ್ತಿಗಳ ಪ್ರತಿನಿಧಿಗಳು, ಏಜೆಂಟ್ರು ಅಂತ, ಯಾವುದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳನ್ನ ನಾವು ಹೇಳ್ತಾ ಇದ್ದೀವಿ. ಅವರ ಏಜೆಂಟ್ರು ತುಳಸಿ, ಆಮೇಲೆ ಬಿಲ್ವ ಮತ್ತು ಗರಿಕೆ. ಈ ಮೂರು ಬಹಳ ಅದ್ಭುತವಾದ ಔಷಧೀಯ ಗುಣಗಳನ್ನ ಹೊಂದಿದ್ದಾವೆ. ಒಂದೇ ಅಲ್ಲ, ಎಲ್ಲ ಗಿಡ, ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಕಿಂಚಿತ್ ಅನೌಷಧಂ ಅಯೋಗ್ಯ ಪುರುಷ ನಾಸ್ತಿ ಯೋಜಕಾಹ ತತ್ರ ದುರ್ಲಭ ಅಂತ ಬರುತ್ತೆ. ಅಂದರೆ ಈ ಕನ್ನಡದಲ್ಲಿ 52 ಅಕ್ಷರಗಳಿದ್ದಾವೆ, ಇಂಗ್ಲೀಷಲ್ಲಿ 26 ಆಲ್ಫಾಬೆಟ್ಸ್ ಅದಾವೆ ಅಂತ ನಾವು ಕೇಳಿದ್ದೀವಿ, ನೋಡಿದ್ದೀವಿ, ಅದು ಬರೆದಿದ್ದೀವಿ, ಅಭ್ಯಾಸ ಮಾಡಿದ್ದೀವಿ. ಆ 52 ಅಕ್ಷರಗಳು ಸಹಿತ ಮಂತ್ರಕ್ಕೆ ಬರುತ್ತೆ ಅಂತ ಹೇಳುತ್ತೆ ಅದು ಶ್ಲೋಕ. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಕಿಂಚಿತ್ ಅನೌಷಧಂ. ಔಷಧಿಗೆ ಎಲ್ಲ ಸಸ್ಯಗಳು ಒಂದಿಲ್ಲ ಒಂದು ಔಷಧಿಗೆ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಸಸ್ಯಗಳಲ್ಲಿ ಆ ಔಷಧೀಯ ಗುಣಗಳಿದೆ, ಪರಮಾತ್ಮ ಈ ಸೃಷ್ಟಿ ಮಾಡುತ್ತಿರ್ತಕ್ಕಂಥದ್ದು. ಮತ್ತು ಹಾಗಂತ ನೀವು ಕಾಂಗ್ರೆಸ್ಸು ಬರ್ತದ ಸರ್ ಅಂತ ಕೇಳಬೇಡಿ. ಆದರೆ ಅದನ್ನು ಕೆಲವ್ರು ಏನು ಹೇಳ್ತಾರೆ, ಕಾಂಗ್ರೆಸ್ಸು ಗಿಡ ಏನು ಮಾಡ್ತದೆ, ಆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಬಿಡ್ತದಲ್ಲ ಅಂತಾರೆ. ಬಟ್ ಕೆಲವೆಲ್ಲ ವಿಷಯ ಇರ್ತದೆ, ಅದು ಬೇರೆ ವಿಷಯ. ಆದರೆ ಸಾಮಾನ್ಯವಾಗಿ ಎಲ್ಲ ಗಿಡಮೂಲಿಕೆಗಳು ಸಹಿತ ಔಷಧಿಗೆ ಬಳಕೆ ಆಗ್ತಕ್ಕಂಥದ್ದಂತ. ಅಯೋಗ್ಯ ಪುರುಷನಾಸ್ತಿ, ಈ ಶ್ಲೋಕದ ಕೊನೆಯದೇನು, ಅಯೋಗ್ಯ ಪುರುಷನಾಸ್ತಿ. ಅಯೋಗ್ಯ ಅನ್ನೋರು ಯಾರಿಲ್ಲ, ಆದರೆ ಯೋಜಕಾಹ ತತ್ರ ದುರ್ಲಭ ಅಂತ ಹೇಳ್ತಾರೆ. ಅಂದರೆ ಯೋಜನೆ ಮಾಡೋರು ಭಾಳ ಕಡಿಮೆ ಇದ್ದಾರಂತ. ನೋಡಿ, ಈ ಗೂಗಲ್ ಮೀಟ್ ಯೋಜನೆ ಮಾಡ್ತಾರಲ್ಲ ಆರ್ ಮಠಪತಿ, ಇಂಥವರು ಭಾಳ ಕಡಿಮೆ ಇದ್ದಾರೆ, ಎಲ್ಲೆಲ್ಲೋ ಒಬ್ಬೊಬ್ಬರು ಇರ್ತಾರೆ ಅಂತ ಈ ಒಂದು ಶ್ಲೋಕದ ಅರ್ಥ. ಹಾಗೆ ಈ ಗರಿಕೆದು ಬಹಳಷ್ಟು ಪ್ರಯೋಜನ ಇದೆ, ಅದನ್ನು ನಾವು ತಿಳ್ಕೊಂಡು ಪ್ರಯೋಗ ಮಾಡಬೇಕು. ಒಂದೊಂದನ್ನು ಒಂದು 2-3 ದಿವಸ ಇದ್ರ ಬಗ್ಗೆನೇ ಚಿಂತನೆ ಆಗ್ಬೋದು ಅನ್ಕೋತಾ ಇದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರೋಣ. ನನ್ನ ಅಲ್ಲಿ ತಿಳಿದಿದ್ದನ್ನು ತಮಗೆ ಹೇಳ್ತೀನಿ, ತಾವು ತಿಳಿದಿದ್ದನ್ನು ನಮಗೆ ಹೇಳಿ, ಒಂದು ರೀತಿ ನಾವು ವಿಷಯವನ್ನು ಹಂಚಿಕೊಂಡು ಅದರಲ್ಲಿ ಏನು ಬದುಕಲಿಕ್ಕೆ ನಾವು ಪ್ರಾರಂಭ ಮಾಡಿದರೆ, ಮಠಪತಿ ಸರ್ ಮೊನ್ನೆ ಅಂತ ಇದ್ರು, ಏನು ಸರ್ ಇಲ್ಲ ನಾವು ಎಲ್ಲ ಹೇಳ್ತೀವಿ ಅಂತ. ನಾವು ಕಳೆದ 35 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಬರ್ತಾರೆ, ಕೇಳ್ತಾರೆ ಅಷ್ಟೇ, ಆದರೆ ಅನುಸರಿಸೋರು ಭಾಳ ಕಡಿಮೆ. ಎಲ್ಲೋ ಕೆಲವೊಬ್ಬೊಬ್ಬರ 100ಕ್ಕೆ 10 ಜನ ಅಥವಾ 5 ಜನ ಇದನ್ನು ಅನುಸರಿಸ್ಬೋದು. ಇರಲಿ, ಅವ್ರಿಗಾದರೂ ಉಪಯೋಗ ಆಗಲಿ. ಮುಂದಿನ ಜನಾಂಗ ನಾವು ಮಾಡ್ತಾ ಇರೋದು, ಮುಂದಿನ ಜನಾಂಗನೂ ಉಳಿಬೇಕು, ಮುಂದಿನ ಜನಾಂಗದ ಆರೋಗ್ಯವನ್ನು ಸುಧಾರಿಸುವತ್ತ ನಾವು ಸಾಗಬೇಕಾಗಿದೆ. ಬರೀ ಇವತ್ತು ದೇಶ, ಊರು, ಯಾವುದೇ ಮನೆಯಲ್ಲಿ ಹೋದರೂ ರೋಗದ ಗೂಡಾಗಿದೆ. ಪ್ರತಿಯೊಂದು ಮನೆಯಲ್ಲಿಯೂ ಯಾವ ರೀತಿ ಹಿಂದೆ ಬುದ್ಧ ಒಂದು ತಾಯಿಗೆ ಸಾವಿಲ್ಲದ ಮನೆ ಸಾಸಿವೆ ಕಾಳು ತಗೊಂಬ ಅಂತ ಹೇಳಿದಾಗೆ, ರೋಗಿಲ್ಲದ ಮನೆ ಹುಡುಕೊಂಬರ್ರಿ ಅಂದರೆ ಈಗ ಯಾವುದೇ ಊರಲ್ಲಿ ಕಳಿಸಿದರೆ ಇವತ್ತು ಎಲ್ಲ ಮನೆಗಳಲ್ಲಿ ನಾವು ಒಂದಿಲ್ಲ ಒಂದು ರೋಗಗಳಿಂದ ಬಳಲ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಒಂದಿಲ್ಲ ಒಂದು ಮನೆಯಲ್ಲೇ ಅಂತಲ್ಲ, ಒಬ್ಬ ವ್ಯಕ್ತಿಯಲ್ಲೇ 100 ರೋಗಗಳನ್ನು ನೋಡೋ ಪರಿಸ್ಥಿತಿ ಆಗಿದೆ ನಮಗೆ. ಹಿಂದಿನವರೆಲ್ಲ ಆರೋಗ್ಯವಂತರಾಗಿದ್ದರು. ಇವತ್ತು ಒಬ್ಬ ವ್ಯಕ್ತಿನಲ್ಲೇ ಡಯಾಬಿಟಿಸ್ ಇರುತ್ತೆ, BP ಇರ್ತದೆ, ಅವನಲ್ಲೇ ಹೆಡೇಕ್ ಇರ್ತದೆ, ಅಥವಾ ಮಂಡಿ ನೋವು ಇರ್ಬೋದು. ಎಲ್ಲ 108 ರೋಗಗಳು. ರೋಗದ ದೇಹ ಏನಾಗಿದೆ, ರೋಗದ ಮ್ಯೂಸಿಯಂ ಆಗಿದೆ. ಆದರೂ ಜನ ಅರ್ಥ ಮಾಡ್ಕೋತಾ ಇಲ್ಲ. ರೋಗ ಎಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ, ಆಸ್ಪತ್ರೆಯಲ್ಲಿದೆ, ಔಷಧಿಯಲ್ಲಿದೆ ಅಂತ ಮನುಷ್ಯ ಧಾವಂತ ಪಡ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನಂದರೆ ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀವಿ. ಈ ಕೆಮಿಕಲ್ನಿಂದ ನಮ್ಮ ಮನಸ್ಸು ಸಹಿತ ಕೆಮಿಕಲ್ ಆಗಿ ಹೋಗಿದೆ. ಆ ಕೆಮಿಕಲ್ ಬಳಸೋದು ಕಡಿಮೆ ಮಾಡಿ ಸಾವಯವ ಕೃಷಿ ಏನಾರು ನಾವು ಪ್ರಾರಂಭ ಮಾಡಿದರೆ, ನೈಸರ್ಗಿಕ ಕೃಷಿಯನ್ನು ಪ್ರಾರಂಭ ಮಾಡಿದರೆ, ಶೂನ್ಯ ಬಂಡವಾಳವನ್ನು ಶುರು ಮಾಡಿದರೆ, ಆವಾಗ ನಮಗಿದು ಯಾವುದೂ ಅಗತ್ಯ ಬೀಳೋದಿಲ್ಲ.
ಯಾಕೆಂದರೆ 84 ಲಕ್ಷ ಜೀವರಾಶಿಗಳಿಂದ ಮನುಷ್ಯ ಜೀವ ಬಂದಿದೆ ಅಂತ ನಾವು ಕೇಳಿದ್ದೀವಿ. ಅಪ್ಪರು ಹೇಳ್ತಿರ್ತಾರೆ 84 ಲಕ್ಷ ಜೀವದ ಮನುಷ್ಯ ಜನ್ಮ ನಮ್ಮದು ಬಂದಿದೆ ಅಂತ. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿಯೂ ಸಹಿತ ಹೇಳ್ತಾ ಇದ್ದಾಳೆ. ಹಾಗಾಗಿ ಆ 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವರಾಶಿಗಳು ಯಾವ ವೈದ್ಯರ ಹತ್ರ ಹೋಗ್ತಾ ಇಲ್ಲ, ಮನುಷ್ಯನೊಬ್ಬನ ಬಿಟ್ಟು. ಮನುಷ್ಯ ಅಷ್ಟೇ, ವೈದ್ಯರು, ಆಸ್ಪತ್ರೆ, ಇವೆಲ್ಲ ಸ್ಪೆಷಲಿಸ್ಟ್ ಎಲ್ಲ ಇರೋದು ಮನುಷ್ಯನಿಗೆ ಅಷ್ಟೇ. ಇಲ್ಲ ಸರ್, ಪ್ರಾಣಿಗಳಿಗೂ ಇದಾವ ಅಂತ ನೀವು ಕೇಳ್ಬೋದು, ಇದೆ. ಆದರೆ ನಾವು ಮಾಡಿದ್ದಷ್ಟೇ ಅದು. ಆದರೆ ಯಾವ ಪ್ರಾಣಿಯೂ ಸಹಿತ ನನಗೆ ಹುಷಾರಿಲ್ಲ ಅಂದರೆ ಯಾವ ಡಾಕ್ಟರ್ನ, ಎನಿಮಲ್ ಹಸ್ಬೆಂಡ್ರಿ ಡಾಕ್ಟರ್ನ ಹುಡ್ಕೊಂಡು ಹೋಗೋದಿಲ್ಲ, ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಆ ನಿಟ್ಟಿನಲ್ಲಿ ಇರಲಿ, ಸ್ವಲ್ಪ ಮತ್ತೆ ಬೇರೆ ಕಡೆ ಹೋಗ್ತಾ ಇರೋದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ಯಾಕಂದರೆ ಟೈಮ್ ಕಡಿಮೆ ಇರೋದರಿಂದ. ಗರಿಕೆ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ. ಈ ಗರಿಕೆ ಬಗ್ಗೆ ನಮ್ಮ ದೇಶದಲ್ಲಿ ಅದರದ್ದು ಸಂಶೋಧನೆ ನಡೆದಿಲ್ಲ. ಆದರೆ ನಮಗೆ ಕಣ್ಣಿಗೆ ಕಾಣ್ತಾ ಇದೆ, ಗೋಚರಿಸ್ತಾ ಇದೆ. ಆದರೂ ಸಹಿತ ನಾವು ಕಣ್ಣಿಗೆ ಕಾಣದಂಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಗರಿಕೆ, ಗೋಧಿ ಹುಲ್ಲು ವಿದೇಶದಲ್ಲಿ ಬೆಳೆಯುತ್ತೆ. ವಿದೇಶದಲ್ಲಿ ಗರಿಕೆ ಇಲ್ಲ. ನಮ್ಮ ದೇಶದಲ್ಲಿ ಅಷ್ಟೇ ಗರಿಕೆಯನ್ನು ಬೆಳೆಯೋದು ನೋಡ್ತಾ ಇದ್ದೀವಿ. ಕೆಲವು ದೇಶದಲ್ಲಿ ಇರ್ಬೋದು, ಆದರೆ ಬಹಳಷ್ಟು ದೇಶದಲ್ಲಿ ಈ ಗರಿಕೆ ಬೆಳೆಯೋದಿಲ್ಲ. ಅಲ್ಲಿ ಗೋಧಿ ಹುಲ್ಲು ಜಾಸ್ತಿ ಬೆಳೀತಾರೆ. ಅದಕ್ಕಾಗಿ ಅವರು ಗೋಧಿ ಹುಲ್ಲಿನ ಮೇಲೆ ಪ್ರಯೋಗ ಮಾಡಿ ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿ, ಆ ರಿಸರ್ಚ್ ಪೇಪರ್ಗಳೇ ಸಹಿತ ಇವತ್ತು ನಮಗೆ ಸಿಗುತ್ತೆ. ನೀವು ಗೂಗಲಲ್ಲಿ ಹೋದರೆ ವೀಟ್ ಗ್ರಾಸ್ ಥೆರಪಿ ಅಂತ ನೀವು ಹಾಕಿದರೆ ಅದರಲ್ಲಿ ವೀಟ್ ಗ್ರಾಸ್ ಇದ್ರ ಬಗ್ಗೆ ನಿಮಗೆ ಬಹಳಷ್ಟು ಆರ್ಟಿಕಲ್ಸ್ ಸಿಗುತ್ತೆ. ಗರಿಕೆ ನಮ್ಮಲ್ಲಿ ನಾವು ಯಾರೂ ಅಷ್ಟು ವೈಜ್ಞಾನಿಕವಾಗಿ ಸಂಶೋಧಕರಲ್ವಲ್ಲ, ಸಂಶೋಧನೆ ಮಾಡೋದಿಲ್ಲ ನಮ್ಮಲ್ಲಿ. ಹಾಗಾಗಿ ಅದು ಸಂಶೋಧನೆ ಇಲ್ಲದೆ ಹೋದರೂ ಸಹಿತ ಅದಕ್ಕೇನು ಸಂಶೋಧನೆ ಬೇಕಾ ಅಂತ ಏನು ಇರೋದಿಲ್ಲ. ಆದರೆ ಸುಲಭವಾಗಿ ನಮಗೆ ಏನು ಅದರ ಪ್ರಯೋಜನಗಳನ್ನು ಪಡ್ಕೊಂಡವರ ಗೊತ್ತಿರ್ತದೆ. ನಮಗೆ ಪ್ರಾಣಿಗಳನ್ನು ನೋಡ್ತಾ ಇರ್ತೀವಿ, ಪಕ್ಷಿಗಳನ್ನು ನೋಡ್ತಾ ಇರ್ತೀವಿ. ಸೊ ಅವುಗಳನ್ನು ನೋಡಿ ನಾವು ಕಲಿಬೇಕಾಗಿದೆ ಅಷ್ಟೇ. ಪ್ರಕೃತಿಯ ಗುರು ಅಂತ ಮೊನ್ನೆ ಹೇಳ್ತಾಯಿದ್ರು ಅಪ್ಪಾರು. ಈಗ ಒಂದು ಘಟನೆಯನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ತಮಿಳುನಾಡಿನಲ್ಲಿ, ಚೆನ್ನೈನಲ್ಲಿ ಸೆಲ್ವರಾಜ್ ಅಂತ ಒಬ್ಬ ಹುಡುಗ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದ. ಬರೀ 21 ವರ್ಷ ಹುಡುಗ. ಕಾಯಿಲೆ ಬಂತು, ಆಸ್ಪತ್ರೆಗೆ ಅಡ್ಮಿಟ್ ಆದ. ಸುಮಾರು 8 ತಿಂಗಳ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೂ ಅವನ ಕಾಯಿಲೆನೂ ಗುಣ ಆಗಲಿಲ್ಲ. ಕಾಯಿಲೆ ಏನಪ್ಪ ಇದು ಅಂತ ಅವರೆಲ್ಲ ಏನು ಟೆಸ್ಟ್ ಮಾಡಿದರು. ಟೆಸ್ಟ್ ಮಾಡಿದ ಮೇಲೆ ಅವರಿಗೆ ಗೊತ್ತಾಯಿತು ಇದು ಅಪ್ಲಾಸ್ಟಿಕ್ ಅನಿಮಿಯಾ ಅಂತ. ಈ ಅಪ್ಲಾಸ್ಟಿಕ್ ಅನಿಮಿಯಾ, ಅದನ್ನು ಬೋನ್ ಮ್ಯಾರೋ ಏನಿದೆಯಲ್ಲ, ಆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಅಸ್ಥಿರಜ್ಜು ಅಂತ ಕರೀತಾರೆ. ಆ ಅಸ್ಥಿರಜ್ಜನ್ನು ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಅವನು ಹುಡುಗ ಬದುಕ್ತಾನಂತ. ಇದು 82ನೇ ಇಸ್ವಿಯಲ್ಲಿ ನಡೆದ ಘಟನೆ, 1982ನಲ್ಲಿ. ಅವನು ಯಾವಾಗಿರ್ತೂ ಮುಖ ಬಿಳಿಸ್ಕೊಂಡಿರೋದು, ಸದಾ ನಿದ್ದೆ ಇರ್ತಿತ್ತು, ಹಸಿವೇನಿಲ್ಲ, ನಿತ್ರಾಣವಾಗಿರ್ತಿದ್ದ. ಅವನಿಗೆ ಕಾಯಂ ಬೆಡ್ ರೆಸ್ಟೇ. ಅವನಿಗೆ ಬೇರೆ ಕಡೆ ಅಡ್ಡಾಡೋದಾಗಲಿ ಏನು ಮಾಡೋದಾಗಲಿ ಆಗಲಿಲ್ಲ. ಎಷ್ಟಾದರೂ ಅವನ ಆರೋಗ್ಯ ಸುಧಾರಿಸಲಿಲ್ಲ. ಬ್ಲಡ್ ಕೊಡಬೇಕಾಗಿತ್ತು, ವಾರಕ್ಕೊಂದು ಬಾಟ್ಲಿ ಬ್ಲಡ್ಡು. ಆ ಫ್ಯಾಕ್ಟ್ರಿಯವರೆಲ್ಲ ಬ್ಲಡ್ ಡೊನೇಟ್ ಮಾಡಿದರು, ಆದರೂ ಸಾಲಿಲ್ಲ. ಬೇರೆ ಫ್ಯಾಕ್ಟ್ರಿಗೆ ವಿನಂತಿಸ್ಕೊಂಡ್ರು. ಆ ಫ್ಯಾಕ್ಟ್ರಿಯವರು ಸಹಿತ ಬಂದು ವಾಲಂಟಿಯರಿಯಾಗಿ ಕೊಡ್ತಾಯಿದ್ರಂತ ಬ್ಲಡ್ಡು. ಆದರೂ ಸಹಿತ ನಮ್ಮಲ್ಲಿ ಯೂಶ್ವಲಿ 5ರಿಂದ 6 ಲೀಟರ್ ಬ್ಲಡ್ ಇದೆ ಅಂತ ಹೇಳ್ತಾರೆ ವೈದ್ಯರು. ನಮ್ಮ ದೇಹದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಸಹಿತ 5ರಿಂದ 6 ಲೀಟರ್ ಬ್ಲಡ್ ಇದೆ ಅಂತಾರೆ. ಇವನಿಗೆ 8 ಲೀಟರ್ ಬ್ಲಡ್ ಹಾಕ್ತಿದ್ರಂತೆ. ಹಾಕಿದರೂ ಸಹಿತ ಅವನಿಗೆ ಏನೂ ಸುಧಾರಿಸಲಿಲ್ಲ. ಅವನಿಗೆ ಆಪ್ರೇಷನ್ ಒಂದೇ ಮಾಡಬೇಕಂತ ಇದು ಮಾಡಿದರು. ಆ 82ನೇ ಇಸ್ವಿಯಲ್ಲಿ 5ರಿಂದ 6 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರಂತೆ. ಆದರೆ 5ರಿಂದ 6 ಲಕ್ಷ ಇವ್ರಿಗೆ ಹೊಂದಕ್ಕೆ ಆಗಲಿಲ್ಲ. ಆಮೇಲೆ ಏನು ಮಾಡೋದಪ್ಪ, ಇಷ್ಟೆಲ್ಲ ಇನ್ನು ಸಾಯೋ ಪರಿಸ್ಥಿತಿಯಲ್ಲಿದ್ದ. ಆವಾಗ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸ್ತಾರೆ. ಆ ಪತ್ರಿಕೆ ಪ್ರಕಟಣೆ ನೋಡಿಬಿಟ್ಟು ಒಬ್ಬರು ನಮ್ಮ ಸ್ನೇಹಿತರೇ, ಒಬ್ಬರು ಡಾಕ್ಟರ್ ಸುಬ್ರಹ್ಮಣ್ಯ ಅಂಥೇಳಿ, ಅವರು ಒಂದು ಗರಿಕೆ ಹುಲ್ಲಿನ ಬಗ್ಗೆ ಒಂದು ಲೇಖನ ಬರೆದಿರ್ತಾರೆ. ಆ ಲೇಖನ, ಆ ಪತ್ರಿಕೆ ನೋಡಿಬಿಟ್ಟು ಅವ್ರ ಅಡ್ರೆಸ್ಸಿಗೆ, ತಂದೆ ಅಡ್ರೆಸ್ಸಿಗೆ ಕಳಿಸಿ, ನೋಡ್ರಿ ನಾನು ಹೇಳಿದ್ದು ಫಾಲೋ ಮಾಡಿ ನಿಮ್ಮ ಹುಡುಗ ಬದುಕ್ತಾನಂತ. ನಿಮಗೆ ಹೇಳಬೇಕು ಅಂದರೆ ಆಶ್ಚರ್ಯ. ಅವರು ಆ ಗರಿಕೆ ಹುಲ್ಲನ್ನು ರಸ ಮಾಡಿ ಅವರು ಹೇಳ್ದಂಗೆ ಇನ್ನೊಂದು ಬದುಕಲಿ ಸತ್ರ ಸಾಯಿಲೆ ಅಂಥೇಳಿ ಆ ರಸ ಮಾಡಿ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಬಹಳಷ್ಟು ಇಂಪ್ರೂವ್ ಆಗಿ ಆ ಬೋನ್ ಮ್ಯಾರೋ ಪ್ಲ್ಯಾನ್ ಏನು ಆಪ್ರೇಷನ್ ಮಾಡಬೇಕಂದ್ರಲ್ಲ, 10 ಲಕ್ಷ 5-6 ಲಕ್ಷ ಕೂಡ್ಸೋಕ್ಕೂ ಆಗಿರಲಿಲ್ಲ ಅವ್ರಿಗೆ. ಬಹಳ ಅಂದರೆ 1 ಲಕ್ಷನೂ ಕೂಡಿಸಿರ್ಬೇಕು ಆ ಟೈಮ್ದಾಗ, 82ನೇ ಇಸ್ವಿನಲ್ಲಿ. ಅವ್ರಿಗೆ ತಂದೆ ತಾಯಿಗಳು ಬಡವರು ಇರ್ತಾರೆ, ಮಾಡಲಿಕ್ಕಾಗಲ್ಲ. ಅಂಥದ್ದು
ಅವನು ಡಾಕ್ಟರ್ ಸುಬ್ರಹ್ಮಣ್ಯ ಅವರ ಹಾಸ್ಪಿಟ್ಲನ್ನು ನೋಡಿದ್ದೀನಿ ನಾನು. ಗಾಂಧಿ ನೇಚರ್ ಕ್ಯೂರ್ ಹಾಸ್ಪಿಟ್ಲ್ ಅಂತಿದೆ, ಕೊಯಮತ್ತೂರಲ್ಲಿದೆ. ಅವರ ಒಂದು ಲೇಖನ ಕಳಿಸಿದ ಮೇಲೆ ಅದರ ಪ್ರಕಾರ ಆ ಗರಿಕೆ ಹುಲ್ಲಿನ ಜ್ಯೂಸನ್ನು ಕೊಟ್ಟು ಆ ಹುಡುಗ ಏನು ಆರೋಗ್ಯವನ್ನು ಪಡ್ಕೊಂಡು ವಾಪಸ್ಸು ಬದುಕಿದ್ದಾನೆ. ಇವತ್ತು ಮದುವೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಮುಂದಿನ ಕಥೆಗಳು. ಹಾಗಾಗಿ ಈ ಒಂದು ಘಟನೆಯಿಂದ ನಾವು ಗರಿಕೆ ಹುಲ್ಲು ಅದ್ಭುತ ಒಂದು ಔಷಧಿ ಅಂತ ಹೇಳ್ತಾ ಇವತ್ತಿಗೆ ಆ ಗರಿಕೆ ಹುಲ್ಲಿನ ಒಂದು ಇದನ್ನು ನಿಲ್ಲಿಸ್ತಾ ಇದ್ದೇನೆ. ಮತ್ತೆ ನಾಳೆ ಇದ್ರ ಬಗ್ಗೆ ಚಿಂತನೆ ಮಾಡೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಇಲ್ಲಿವರೆಗೆ ಆತ್ಮೀಯರಾಗಿರುವಂತಹ ಶ್ರೀ ಮಹಾದೇವ್ ಮುಳುಕೂರ್ ಅವರು ಗರಿಕೆ ಹುಲ್ಲಿನ ಮಹತ್ವವನ್ನ ನಮಗ ತಿಳಿಸಿಕೊಟ್ಟಿದ್ದಾರೆ. ಗರಿಕೆ ಹುಲ್ಲು ಇದನ್ನ ನಾವು ಉದಾಸೀನ ಮಾಡ್ತೀವಿ, ಆದರೆ ಅದರಲ್ಲಿರುವಂತಹ ಔಷಧೀಯ ಗುಣಗಳು, ರಕ್ತವನ್ನ ಹೆಚ್ಚು ಮಾಡುವಂತ ಶಕ್ತಿ, ಕಾಯಿಲೆಗಳನ್ನು ನಿರ್ಮೂಲ ಮಾಡುವಂತ ಶಕ್ತಿ ನಮ್ಗೆ ಗೊತ್ತಿಲ್ದಂಗೆ ಅದರೊಳಗ ಕೂಡಿಬಿಟ್ಟಿದೆ. ಅವುಗಳನ್ನು ನಾವು ಇವತ್ತು ಇಂಥ ಅನುಭಾವಿಗಳ ಕಡೆಯಿಂದ ತಿಳಿದುಕೊಂಡು ಜೀವನದಲ್ಲಿ ಪ್ರಯೋಗ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು. ಗರಿಕೆ ಹುಲ್ಲನ್ನು ದಿನಂಪ್ರತಿ ನಾವು ತಿಂತಾ ಇದ್ದರೆ ನಮ್ಮ ಹಲ್ಲಿನ ಆರೋಗ್ಯ, ಡೆಂಟಲ್ ಟಿಬಿ ಅಂತ ಏನ್ ನಾವು ಕರಿತೀವಲ್ಲ, ದಂತಕ್ಷಯ ಅಂತ ಕರಿತೀವಲ್ಲ, ಆ ದಂತಕ್ಷಯ ಕೂಡ ಅದರಿಂದ ನಿವಾರಣೆ ಆಗ್ತದ ಅನ್ನೋದನ್ನು ಕೂಡ ನಾವೆಲ್ಲ ಕಂಡಿವಿ, ನೋಡಿವಿ. ಆ ಕಾರಣಕ್ಕಾಗಿ ಸಾಧ್ಯದ ಮಟ್ಟಿಗೆ ಇಂಥ ಮನೆಮದ್ದುಗಳನ್ನ, ನಿಸರ್ಗದಲ್ಲಿರುವಂತಹ ಈ ಚೈತನ್ಯವನ್ನ ನಾವೆಲ್ಲರೂ ಸದುಪಯೋಗ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀ ಎಂ.ಜಿ. ಮುಳುಕೂರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣು ಶರಣಾರ್ಥಿಗಳು. ಕುಮಾರ ಪೂಜ್ಯರು ಜಾಯ್ನ್ ಆಗ್ಯಾರ? ಇಲ್ರಿಪ್ಪ, ಜಾಯ್ನ್ ಆಗಿಲ್ರಿ. ಆಗಿಲ್ಲ. ಶ್ರೀ ಬಾಪುಗೌಡ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ. ಅವರು ಚಿಂತನೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಅವ್ರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಎಲ್ಲ ಅನುಭಾವಿಗಳಿಗೆ ಶರಣು ಶರಣಾರ್ಥಿಗಳು. ಅಚಾನಕ್ಕಾಗಿ ನನಗೆ ದೊರೆತಂತ ಈ ಅವಕಾಶ ಇದು. ಅಮುಗೆ ರಾಯಮ್ಮನ ಒಂದು ವಚನದ ಕುರಿತಾಗಿ ಚಿಂತನ ಮಾಡೋಣ ಇವತ್ತು. ಅತ್ತೆಯ ಹೆಸರು ಹೇಳಿ ಹೊಟ್ಟೆಯ ಹೊರೆವ ತೊತ್ತಿನಂತೆ ಆದ್ಯರ ವಚನಗಳ ಅಲ್ಲಿಗಲ್ಲಿಗೆ ಉಸುರಿ ಅನ್ನ ಕೂಳಿಂಗೆ ಹರಿದಾಡುವ ಅಜ್ಞಾನಿಗಳ ಅನುಭಾವಿಗಳೆಂಬೆನೆ ಅಯ್ಯ, ವಿರಕ್ತರೆಂಬೆನೆ ವೇಷವ ಹೊತ್ತು ತಿರುಗುವ ದೊಂಬನಂತೆ ಬಲ್ಲೆ ಬಲ್ಲೆನೆಂಬ ಅಹಂಕಾರವ ನುಡಿಯುವ ಭವಿಗಳ ಅನುಭಾವಿಗಳೆಂಬೆನಲ್ಲದೆ ವಿರಕ್ತರೆಂಬೆನೆ ವಿಷಯದ ಮುಂದುಗೊಂಡು ತಿರುಗುವ ಅನುಭಾವಿಗಳನ್ನೆಂತು ವಿರಕ್ತರೆಂಬೆನಯ್ಯ. ಅಮುಗೇಶ್ವರ ಲಿಂಗವೇ. ಎಂಥ ಅದ್ಭುತವಾದಂಥ ಅನುಭವದ ನುಡಿಗಳು. ಅನುಭವ ಮಂಟಪದಲ್ಲಿ ಚಿಂತನ ಮಾಡ್ತಾ ಇದ್ದಂಥ ಶರಣೆಯರೇ, ಅವ್ರು ಯಾರು ಡಿಗ್ರಿ ಡಿಪ್ಲೊಮಾ ಹೋಲ್ಡರ್ಸ್ ಅಲ್ಲ, ಸಾಮಾನ್ಯ ಕಾಯಕ ಜೀವಿಗಳವರೆಲ್ಲ. ಅಂಥದ್ರಲ್ಲಿ ಈ ಒಬ್ಬ ಸಾಮಾನ್ಯ ಹೆಣ್ಮಗಳು ಕೇಳುವಂತ ಪ್ರಶ್ನೆಗಳು ನಮ್ಮೆಲ್ಲರ ಕಣ್ಣ ತರಿಸುವಂತಾವು. ಅತ್ತೆಯ ಹೆಸರು ಹೇಳಿ ಹೊಟ್ಟೆಯ ಹೊರೆವ ತೊತ್ತಿನಂತೆ ಅಂತ ಹೋಲಿಕೆ ಕೊಡ್ತಾರೆ ನೋಡಿ. ಅಂದ್ರೆ ಅತ್ತೆ ಅಂತಂದ್ರೆ ಈಗ ಮನೆ ಯಜಮಾನಿ ಅಂತ, ಹಂಗ ಯಜಮಾನಿ ಹೆಸರು ಹೇಳಿ ಹೊಟ್ಟೆ ಹೊರೆಯುವಂತ ತೊತ್ತು ಅಂದ್ರ ಆಳು. ಆದ್ಯರ ವಚನಗಳ ಅಲ್ಲಿಗಲ್ಲಿಗೆ ಉಸುರಿ
ಅನ್ನ ಕೂಳಿಂಗೆ ಹರಿದಾಡುವ ಅಜ್ಞಾನಿಗಳ ಅನುಭಾವಿಗಳೆಂಬೆನೆ ಅಯ್ಯ. ಇವತ್ತಿಗೂ ಕೂಡ 900 ವರ್ಷಗಳ ನಂತರವೂ ಎಂಥ ಪ್ರಸ್ತುತವಾದಂತಹ ಪ್ರಶ್ನೆ ಇದು ಅಂತ. ವಚನಗಳನ್ನ ಬಹುಶಃ ಬಹಳಷ್ಟು ಮಂದಿ ಹೇಳ್ತಾರೆ, ಆದ್ರ ಆಚಾರದಲ್ಲಿ ಶೂನ್ಯ ಅದು. ಭಕ್ತಿ ಸುಭಾಷೆಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದ ಹಂಗೆ ಅದು ಆವತ್ತಿನ ನಮ್ಮ ಸಂವಿಧಾನ ಆಗಿತ್ತದು. ನುಡಿದಂತೆ ನಡೆಯೋದು, ನಡೆದಂತೆನೆ ನುಡಿಯೋದು. ಅಂದ್ರೆ ಈ ವಚನವನ್ನ ಉದ್ಯಮ ಆಗಿ ಮಾಡಿಕೊಂಡಂತ ಅನೇಕ ಸ್ವಾಮಿಗಳು, ಡಾಂಭಿಕ ಸ್ವಾಮಿಗಳನ್ನ ನಾವಿವತ್ತು ನೋಡ್ತೇವೆ. ಲಾಂಛನದಿಂದ ವಂಚನೆ ಮಾಡುವಂತಹ ಸ್ವಾಮಿಗಳನ್ನ ನಾವು ನೋಡ್ತೇವೆ. ಅಂಥವ್ರು ಅವತ್ತು ಇದ್ರು ಅನ್ನೋ ಕಾರಣಕ್ಕಾಗಿನೇ ಅಮುಗೆ ರಾಯಮ್ಮ ಈ ಪ್ರಶ್ನೆ ಕೇಳ್ತಾಳೆ. ಆದ್ಯರ ವಚನಗಳ ಅಲ್ಲಿಗಲ್ಲಿಗೆ ಉಸುರಿ ಅನ್ನ ಕೂಳಿಂಗೆ ಹರಿದಾಡುವ. ಅಂದ್ರೆ ಅದು ಕೇವಲ ಹೊಟ್ಟೆ ಹೊರೆಯೋದಕ್ಕಾಗಿ ಇವುಗಳನ್ನ ಹೇಳ್ಕೊಂತ ಹೋಗೋದು. ನಾವು ನೋಡ್ತೇವೆ, ರೈಲ್ವೆದಲ್ಲಿ ಪ್ರವಾಸ ಮಾಡುವಾಗ ಬರ್ತಾರೆ ಒಂದಿಷ್ಟು ಮಂದಿ ಕಣ್ಣು ಇಲ್ದವ್ರು, ಅಥವಾ ಕಣ್ಣಿದ್ರು ಸಹಿತ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಭಿಕ್ಷೆ ಬೇಡುವುದಕ್ಕಾಗಿ ಈ ವಚನಗಳನ್ನ ಹಾಡ್ಕೊಂಡು ಬರ್ತಾರೆ, ತತ್ವ ಪದಗಳನ್ನ ಹಾಡ್ಕೊಂಡು ಬರ್ತಾರೆ. ಅದರ ಅರ್ಥ ಕೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ. ಅದು ಅವ್ರಿಗೆ ಹೊಟ್ಟೆ ಹೊರೆಯುವ ಒಂದು ಮಾರ್ಗ, ಅದು ಅಷ್ಟೇನೆ. ಸೊ ಹಂಗೆ ಈ ಅನೇಕ ಸ್ವಾಮಿಗಳು ಅನ್ನ ಕೂಳಿಂಗೆ ಹರಿದಾಡೋರು, ಅಜ್ಞಾನಿಗಳು ಅಂತ ಇವ್ರನ್ನ ಕರೀತಾರೆ. ಇಂಥ ಡಾಂಭಿಕ ಸ್ವಾಮಿಗಳ ಬಗ್ಗೆ ನಾನು ಒಂದು ಕವಿತೆ ಒಳಗ ಮ್ಯಾಣೆ ಪಲ್ಲಕ್ಕಿ ಒಳಗ ಮೆರೆಯತ್ತಾರೋ, ಕ್ಯಾಮಿ ಒಳಗ ಸುಣ್ಣದ ಹಳ್ಳ ಕಟ್ಟಿದಾರೋ ಅಂತ ಹೇಳಿದೆ ನಾನು. ಅಂದ್ರೆ ಆಸೆಗಳನ್ನ ಇಟ್ಟುಕೊಂಡು ಜನರಿಗೆ ನೀವು ಆಸೆ ಮಾಡಬೇಡ್ರಿ, ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ಕೊಂತ ತಿರುಗೋದ್ರೊಳಗೆ ಈ ಅರ್ಥ ಅದೇನ? ಇದು ಇವ್ರನ್ನ ಅನುಭವಿಗಳು ಅಂತ ಅನ್ಬೇಕು, ಅನುಭಾವಿಗಳು ಅನ್ಬೇಕು. ಇದು ಒಂದು ಸಮಸ್ಯೆ ಆಗಿ ಕಾಡ್ತದೆ. ಆದ್ಯರ ವಚನಗಳ ಅಲ್ಲಿಗಲ್ಲಿಗೆ ಉಸುರಿ ಅನ್ನ ಕೂಳಿಂಗೆ ಹರಿದಾಡುವ ಅಜ್ಞಾನಿಗಳ ಅನುಭಾವಿಗಳೆಂಬೆನೆ ಅಯ್ಯ, ವಿರಕ್ತರೆಂಬೆನೆ ಅಯ್ಯ. ಇಂಥ ಪ್ರಶ್ನೆ ನೋಡ್ರಿ, ವಿರಕ್ತ ಅಂದ್ರೆ ಏನು? ಅಂದ್ರೆ ಯಾರು ಅನುರಕ್ತ ಅಲ್ಲವೋ ಅವ್ರಿಗೆ ವಿರಕ್ತ ಅನ್ಬೇಕು. ಈಗ 1 ಕೋಟಿ, 1.5 ಕೋಟಿ, 2 ಕೋಟಿ ರೂಪಾಯಿಗಳ ಕಾರಿನಲ್ಲಿ ತಿರುಗಾಡ್ಬೇಕು ಅಂತ ಅನ್ನುವಂತ ಕ್ಯಾಮಿಧಾರಿಗಳಿಗೆ ವಿರಕ್ತರು ಅಂತ ಹೆಂಗ ಅನ್ನಕ್ಕಾಗ್ತದೆ? ವಿರಕ್ತಿ ಅಂದ ತಕ್ಷಣ ನಮಗೆ ನೆನಪಾಗುವಂತಹ ಸ್ವಾಮಿಗಳು ಎಷ್ಟು ಜನ? ನಾನು ಉರಿಯ ಗದ್ದುಗೆ ಅಂತ ಒಂದು ಕಾದಂಬರಿಯನ್ನು ಬರೆದ ಇತ್ತೀಚೆಗೆ. ಗದುಗಿನ ತೋಂಟದಾರ ಜಗದ್ಗುರುಗಳ ಜೀವನ ಆಧರಿಸಿದ ಕಾದಂಬರಿ ಅದು. ಆ ಸಂದರ್ಭದಲ್ಲಿ ನನಗೆ ಗೊತ್ತಾಯ್ತು, ಅವ್ರಿಗೆ ಒಂದು ಸ್ವಂತದ ಕಾರ್ ಇರ್ಲಿಲ್ಲ 10-20 ವರ್ಷಗಳವರೆಗೆ. ಬಾಡಿಗೆ ಒಂದು ಅಂಬಾಸಿಡರ್ ಕಾರಿನಲ್ಲಿ ಅವರು ತಿರುಗಾಡ್ತಿದ್ರು. ಅಲ್ಲಿ ಸರಿಯಾಗಿ ಕಾಲ್ ಚಾಚ್ಕೊಂಡು ಕೂಡ್ಲಿಕ್ಕೂನು ಆಗ್ತಿರ್ಲಿಲ್ಲ ಅವ್ರಿಗೆ. ಹೀಗೆ ಒಂದಷ್ಟು ವರ್ಷ ಅದ್ರೊಳಗ ಪ್ರವಾಸ ಮಾಡಿದ್ಮೇಲೆ ಅವ್ರಿಗೆ ಮೊಣಕಾಲು ನೋವು ಬರ್ಲಿಕ್ಕೆ ಶುರು ಮಾಡಿದಾಗ ಭಕ್ತರು ಬಂದು ಹೇಳ್ತಾರೆ, ಬುದ್ಧಿ ತಮ್ಗೆ ತೊಂದರೆ ಆಗ್ತದ, ಒಂದು
ಕಾರ್ ತಂದು ಕೊಡ್ತೀವಿ ನಾವೆಲ್ಲರೂ ಒಂದಿಷ್ಟು ಹಣ ಕೂಡಿಸಿ ಅಂತ ಹೇಳಿದ್ರ ಬೇಡ ಅಂತಾರ ಅವ್ರು. ಯಾರ ನಮ್ಮ ಮಠದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದ್ಮೇಲೆ ನಾನು ಮತ್ತೊಂದು ಕಾರು ತಗೊಳ್ಳೋ ವಿಚಾರ ಮಾಡೋಣ, ಸದ್ಯಕ್ಕಂತೂ ಏನ್ ಬಾಬುನ ಅಂಬಾಸಡರ್ ಕಾರ್ ಅದ ಇದೇ ಇರ್ಲಿ ಅಂತ ಅವ್ರು ಹೇಳಿದಾಗ ಬುದ್ಧಿ ಹಂಗ ಆಗ್ಲಿಲ್ಲ ಅಂದ್ರ ಕಡಿಕ ನೀವು ನಮ್ ರೊಕ್ಕ ಬೇಡ ಅಂತೀರಿ ಬಿಡ್ರಿ, ಆದ್ರ ಸಾಲ ಮಾಡಿ ಆದ್ರೂ ನಾವು ತಗೊಳ್ಳೋಣ, ಸಾಲ ಕೊಡ್ತಾರೆ ಬ್ಯಾಂಕ್ನವರು ಅಂತ ಹೇಳಿದ ಕೂಡ್ಲೇನೆ ಅದೇನು ಮುಟ್ಟಿಸ್ಲಾರದ ಸಾರೇನು? ಸಾಲ ಅಂದ್ಮೇಲೆ ಮುಟ್ಟಿಸೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಈಗ ಅಂತದ್ದೆಲ್ಲ ಏನು ಬೇಡ ಅಂತ ಅದೇ ಕಾರ್ನಲ್ಲೇನೆ ಅವರು ತಿರುಗಾಡ್ತಾ 10-20 ವರ್ಷಗಳನ್ನ ಕಳೀತಾರೆ. ಯಾರಿಗಾಗಿ ಅವ್ರು ತಿರುಗಾಡಿದ್ದು ಅಂದ್ರೆ ಭಕ್ತರಿಗಾಗಿ. ಸೊ ಇಲ್ಲಿ ವಿರಕ್ತಿ ಅನ್ನೋದಕ್ಕೆ ಒಂದು ಅರ್ಥ ಬರ್ತದೆ. ಹಂಗೆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ವಿಶ್ವವಿದ್ಯಾಲಯಗಳು ಅವ್ರಿಗೆ ಇದನ್ನ ಕೊಡ್ತೀವಿ ಅಂದ್ರು, ಗೌರವ ಡಾಕ್ಟರೇಟ್ ಕೊಡ್ತೀವಿ ಅಂದ್ರು, ಪದ್ಮಶ್ರೀ ಪ್ರಶಸ್ತಿ ಬಂತು, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಆಶ್ರಮಕ್ಕೆ ಬಂತು, ಆ ಬಂದ್ ಚೆಕ್ ಅನ್ನು ವಾಪಸ್ ಕೊಟ್ರು, ನನಗೆ ಈ ಪ್ರಶಸ್ತಿ ಬೇಡ ಅಂತ ಹೇಳಿದ್ರು, ಪುರಸ್ಕಾರ ಬೇಡ ಅಂತ ಹೇಳಿದ್ರು, ಗೌರವ ಡಾಕ್ಟರೇಟು ಬೇಡ ಅಂತ ಹೇಳಿದ್ರು. ಹಾಗೆ ಅವರು ಪರದೇಶಕ್ಕೆ ಹೋದಾಗ ಫ್ರಾನ್ಸ್ ನಲ್ಲಿ ಒಂದು ಸಾರಿ ಇವರ ಪ್ರವಚನದಿಂದ ಪ್ರಭಾವಿತರಾದಂತ ಫ್ರಾನ್ಸದ ಆಡಳಿತ ಆ ದೇಶದ ಅತ್ಯುಚ್ಚವಾದಂತ ಪ್ರಶಸ್ತಿಯನ್ನ ಇವರಿಗೆ ಆಫರ್ ಮಾಡಿದ್ರು ಕೂಡ ಅವರು ಬೇಡ ಅಂದ್ರು. ಇಂಥವ್ರಿಗೆ ವಿರಕ್ತರು ಅಂತ ಅನ್ಬೇಕೇ ವಿನಃ ಗುಂಪು ಕಟ್ಟಿಕೊಂಡು ರಾಜಕಾರಣಿಗಳ ಮನೆಗೆ ಹೋಗಿ ಅವರನ್ನ ಬೆಂಬಲಿಸುವಂತವ್ರು, ಆಮೇಲೆ ಹಣಕ್ಕಾಗಿ ಅಂಗಲಾಚುವಂತವ್ರು, ಇವರೆಲ್ಲ ವೇಷಧಾರಿ ಭಿಕ್ಷುಗಳು ಅಂತ ಅನ್ಬೇಕೇ ವಿನಃ ಇವರನ್ನ ವಿರಕ್ತರು ಅಂತ ಅನ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹದ್ದು ಪ್ರಜ್ಞಾವಂತರು ಹೇಳುವಂತ ಮಾತುಗಳಿವು. ಸೊ ಅದಕ್ಕೆ ವೇಷವ ಹೊತ್ತು ತಿರುಗುವ ಡೊಂಬರಂತೆ. ಡೊಂಬರು ಏನ್ ಮಾಡ್ತಾರ? ಅವ್ರು ಹಂಗೆ ಮಾಡ್ತಾರ. ಆಮೇಲೆ ವೇಷಗಾರರು ಅಂತ ಬರ್ತಿರ್ತಾರಲ್ಲ ಅವರು ಯಾವ್ಯಾವ ಪಾತ್ರಗಳನ್ನ ಮಾಡ್ತಾರ ಆ ತರದ ವೇಷ ಹಾಕೊಂಡು ಹೋಗ್ತಾರಲ್ಲ, ಹಂಗ ಇವರು ಕೂಡ ಈ ಕ್ಯಾವಿಯನ್ನ ವೇಷ ಮಾಡ್ಕೊಂಡವರು. ಒಂದೇ ಕ್ಯಾವಿ ಅಂತಲ್ಲ, ಯಾವುದೇ ವೇಷ ಇರ್ಲಿ ಆ ವೇಷಕ್ಕೆ ತಕ್ಕದಾದಂತ ನಡವಳಿಕೆ ಇರಬೇಕು. ಅದನ್ನೇ ಬಸವಣ್ಣವ್ರು ಏನ್ ಹೇಳ್ತಾರೆ, ನಡೆಯೊಳಗೆ ನುಡಿಯ ಪೂರೈಸುವೆ ಒಂದು ಜವೆ ಕೊರತೆಯಾದಡೆ. ಅಂದ್ರೆ ಒಂಚೂರು ಅದ್ರೊಳಗೆ ಏನಾದ್ರೂ ವ್ಯತ್ಯಾಸ ಆದ್ರ ನನ್ನನ್ನ ಮುಳುಗಿಸಿ ನೀ ಎದ್ದು ಹೋಗು ಅನ್ನುವಂತ ಸವಾಲ್ ಹಾಕ್ತಾರೆ ಅವರು. ಇನ್ನೊಂದು ವಚನದಲ್ಲಿ ಅವ್ರು ಹೇಳ್ತಾರೆ, ಸತ್ಯವೆಂಬ ಕೂರಲುಗೊನೆ ತಳೆದು ಭಕ್ತರು ಗೆದ್ದರು. ಅಂದ್ರೆ ಭಕ್ತರು ಮತ್ತು ಭಗವಂತನ ನಡುವೆ ಯಾವಾಗಲೂ ಒಂದು ಪರೀಕ್ಷೆ ನಡೆದಿರ್ತದೆ. ಭಗವಂತ ಇವ್ರನ್ನ ಪರೀಕ್ಷೆ ಮಾಡ್ತಾನೆ. ಏನಂತ? ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲುಗೊನೆ ತಳೆದು ಭಕ್ತರು ಗೆದ್ದರು ಕೂಡಲ ಸಂಗಮ ದೇವ ಅಂತ. ಹಾಗೆ ಭಕ್ತರು ಅನ್ನುವಂತ ಒಂದು ಪದದ ಬಳಕೆ ಅದಲ್ಲ. ಎಂಥವ್ರಿಗೆ ಭಕ್ತರು ಅನ್ನಬೇಕು ಅಂತಂದ್ರೆ ಅವರ ಆಯುಧ ಸತ್ಯ ಆಗಿರ್ಬೇಕು, ಡಾಂಭಿಕತೆ ಅವರೊಳಗೆ ಇರಬಾರ್ದು, ಅವರು ವೇಷಧಾರಿಗಳಾಗಬಾರ್ದು, ಲಾಂಛನದಿಂದ ಜನರನ್ನ ವಂಚಿಸಬಾರ್ದು ಅನ್ನುವಂತ ಒಂದು ಅಲ್ಲಿಯೂ ಕೂಡ ಒಂದು ಸಂವಿಧಾನ ಅದ. ಆ ಸಂವಿಧಾನಕ್ಕೆ ಬದ್ಧರಾಗಿ ಇರುವಂತವ್ರಿಗೆ ಮಾತ್ರ ಅನುಭಾವಿಗಳು ವಿರಕ್ತರು ಅನ್ನಿಸ್ಕೊಳ್ಳುವಂತ ಅರ್ಹತೆ ಇರ್ತದೆ. ಸೊ ಬಲ್ಲೆನೆಂಬ ಅಹಂಕಾರವ ನುಡಿವ ಭವಿಗಳ, ಇವರು ಕೂಡ ಭವಿಗಳೇ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅನುಭಾವಿಗಳೆಂಬನೆ ವಿರಕ್ತರೆಂಬನೆ ವಿಷಯವ ಮುಂದುಗೊಂಡು ತಿರುಗುವ ಇಂಥವರಿಗೆ ಹೇಗೆ ವಿರಕ್ತರು ಅನ್ಲಿಕ್ಕಾಗ್ತದೆ ಅನ್ನುವಂಥ ಪ್ರಶ್ನೆಯನ್ನ ಅಮುಗೆ ರಾಯಮ್ಮ ಕೇಳ್ತಾಳೆ. ಇದು ಇವತ್ತು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಎಷ್ಟೋ ಮಠ ಮಾನ್ಯಗಳು ಈ ಸಾಂಪತ್ತಿಕ ಸ್ಥಿತಿಯನ್ನ ಹೆಚ್ಚು ಮಾಡಿಕೊಳ್ಳೋದ್ರೊಳಗೆ ಆಸಕ್ತಿ ಹೊಂದಿರ್ತಾರೆ.
ಮಠಮಾನ್ಯಗಳ ಇದಕ್ಕೆ ಅಂದ್ರ ಆ ಮಠಕ್ಕಿಂತ ನಮ್ಮ ಆಸ್ತಿ ಹೆಚ್ಚಿರ್ಬೇಕು, ಆ ಮಠಕ್ಕಿಂತ ಹೆಚ್ಚಿಗೆ ಭಕ್ತರು ನಮ್ಮ ಮಠಕ್ಕೆ ಬರ್ಬೇಕು. ಪ್ರಾಪಂಚಿಕರು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರಲ್ಲ ಆ ರೀತಿಯಾಗಿ ಆಲೋಚನೆ ಮಾಡುವಂತ ಇಂಥ ಸ್ವಾಮಿಗಳ ಬಗ್ಗೆ ಜನರಲ್ಲಿ ಇವತ್ತು ಒಂದು ರೀತಿಯ ತಿರಸ್ಕಾರ ಭಾವ ಮೂಡಿದೆ. ನಾನು ಒಂದು ಕಾಂಕ್ರೀಟ್ ಆದಂತಹ ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಬನಹಟ್ಟಿಗೆ ಪ್ರವಚನ ಹೇಳಲಿಕ್ಕೆ ಬಂದಿದ್ರು ಒಂದಿಷ್ಟು ಮಂದಿ ಸ್ವಾಮಿಗಳು. 3-4 ಜನ ಸ್ವಾಮಿಗಳು ಪ್ರವಚನ ಹೇಳಲಿಕ್ಕೆ ಬಂದಾಗ ಅವರನ್ನ ಒಂದು ಗೆಸ್ಟ್ ಹೌಸ್ ನಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದು. ಆ ಗೆಸ್ಟ್ ಹೌಸ್ ನಾಗ ಇವ್ರಿಗೆ ಇದ್ದಾಗ ನಿತ್ಯ ಅವ್ರಿಗೆ ಬೇಕಲ್ಲ ಸಾಬೂನು, ಆಮೇಲೆ ಶಾಂಪೂ ಅಂತವಿಂತವು ತಂದಿಟ್ರೆ ಒಂದು ಇರ್ಲಿ ಅಂತ ಒಂದು ಗ್ರೋಸ್ 144 ಸಾಬೂನುಗಳು ಇರುವಂತ ಒಂದು ಪೆಟ್ಟಿಗೆ ಅಲ್ಲಿ ತಂದಿಟ್ಟಿರ್ತಾರೆ. ಅವ್ರು ಎಷ್ಟು ಬಳಸ್ತಾರೆ ಬಳಸ್ಲಿ, ಉಳಿಲಿ ಅಂತ. ಸೊ ಅವ್ರ ಪ್ರವಚನ ಮುಗಿಸ್ಕೊಂಡು ಹೋಗುವ ಹೊತ್ನೊಳಗ 144 ಸೋಪ್ ಎಲ್ಲ ಹೋಗಿರ್ತಾವ. ಇಷ್ಟೆಲ್ಲ ಸೋಪ್ ಎಲ್ಲಿ ಹೋದು ಅಂತ ಹೇಳಿ ವಿಚಾರ ಮಾಡಿದ್ರೆ ಅವರೆಲ್ಲ ತಗೊಂಡ್ ಹೋಗ್ಯಾರ ಅನ್ನೋದು ಅಲ್ಲಿ ಸೇವಾ ಮಾಡುವಂತ ಒಬ್ಬ ಹುಡುಗ ಹೇಳಿದಾಗ ಅಂದ್ರೆ ಎಷ್ಟರ ಹೊಲಸಾಗಿರ್ಬೇಕು ಇವರು ದೇಹ ಅಂತ. ಅಂದ್ರೆ ದೇಹನೇ ಇಷ್ಟು ಹೊಲಸಾಗಿರುವಾಗ ಮನಸ್ಸು ಎಷ್ಟು ಹೊಲಸಾಗಿರ್ಬೇಡ ಇವ್ರದು. ಇದು ನಮ್ಗೆ ಆಲೋಚನೆ ಮಾಡ್ಲಿಕ್ಕೆ ಹಚ್ಚುವಂತ ವಿಷಯ. ಅದಕ್ಕಾಗಿ ಅನುಭಾವ ಮತ್ತು ವಿರಕ್ತಿ ಎನ್ನುವಂತಹ ಪದಗಳನ್ನ ಸುಮ್ನೆ ಬಳಸ್ಲಿಕ್ಕಾಗೋದಿಲ್ಲ. ಯಾರಿಗೂ ಅದನ್ನ ನಾವು ಒಂದು ಉಪಾಧಿ ಅಂತ ಹೇಳಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಇದೇ ರೀತಿಯಾಗಿ ನಾವು ಶರಣ ಅನ್ನುವಂತ ಪದವನ್ನು ಕೂಡ ಬಳಸ್ತೇವೆ. ಶರಣ ಇಂಥವ್ರು, ಶರಣ ಅಂಥವ್ರು, ಶರಣೆ ಅನ್ನುವಂತಹ ಪದ ಬಳಸೋದಕ್ಕೂ ಕೂಡ ನಂದು ತಕರಾರದ. ನನ್ನ ಹೆಸರನ್ನ ಯಾವ್ದಾದ್ರು ಆಹ್ವಾನ ಪತ್ರಿಕೆ ಒಳಗೆ ಶರಣ BR ಪೊಲೀಸ್ ಪಾಟೀಲ್ ಅಂತ ಹಾಕಿದ್ರೆ ನಾನು ಬಹಳ ವಿನಮ್ರವಾಗಿ ಅದನ್ನ ಹೇಳ್ತೇನೆ. ಆ ಶರಣ ಆಗುವಂತ ಗುಣಗಳು ನನ್ನೊಳಗ ಸಂಪೂರ್ಣವಾಗಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ನನ್ನ ಬಗ್ಗೆ ಅಂದ್ರೆ ಆ ತರದ ಶಬ್ದ ಬಳಸ್ಬೇಡ್ರಿ ಅಂತ ಹೇಳಿ. ಅದಕ್ಕೆ ನನ್ನ ತಾಯಿ ಹೇಳಿದಂತ ಮಾತು ನನಗ್ ಮತ್ತೆ ನೆನಪಾಗ್ತದೆ. ಶರಣ ಅಂದ್ರೆ ಯಾರು ಅಂತ ಕೇಳಿದ್ದಕ್ಕೆ ನನ್ನ ತಾಯಿ ಒಂದ್ಸಾರಿ ನನಗೆ ಹೇಳಿದ್ದು ಏನು ಅಂತಂದ್ರೆ, ಎಲ್ಯಾರ ಶರಣರ ಇಲ್ಲೇ ಕಾಣಿಸುತ್ತಾರ, ಮಲ್ಲಿ ಹೂವಿನಾಗ ಅಡಗ್ಯಾರ ತಮ್ಮ ಇಲ್ಲೇ ಕಾಣಿಸುತ್ತಾರ. ಮಲ್ಲಿ ಹೂವಿನಾಗ ಅಡಗ್ಯಾರ ಅಂತಂದ್ರೆ ಏನು ಅಂದ್ರೆ ಅವರಲ್ಲಿ ಒಳ್ಳೆಯ ವಾಸನೆ ಇರ್ತದೆ. ವಾಸನೆ ಅಂತಂದ್ರೆ ಅಧ್ಯಾತ್ಮದಲ್ಲಿ ಅದಕ್ಕೆ ವಿಶಿಷ್ಟವಾದಂತಹ ಒಂದು ಅರ್ಥ ಅದ. ಅದೇನು ಅಂತಂದ್ರೆ ಈಗ ಹಾಗೆ ಬಸವಣ್ಣವ್ರು ಹೇಳ್ತಾರಲ್ಲ, ಒಂದ ಕಂಜುವೆ ಒಂದ ಕಳುಕುವೆ ಪರಸ್ತ್ರೀ ಪರಧನ. ಈ ಪರಸ್ತ್ರೀ ಪರಧನ, ಪರರ ಆಸ್ತಿ, ಇವಕ್ಕೆಲ್ಲ ಹಲುಬುವವರು, ಅದಕ್ಕೆ ಆಸೆ ಪಡುವಂತವ್ರು ಅವರನ್ನ ಶರಣರು ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಇಂದಿಂಗೆ ನಾಳಿಂಗೆ ಎಂದನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮುಖರಾಣೆ ಅಂತ ಹೇಳಿ ತಮ್ಮನ್ನ ನಿಗ್ರಹಿಸಿಕೊಂಡಂತ ಬಸವಣ್ಣ ಅಂಥವ್ರು ಅಂಥವ್ರ ಹತ್ರ ನಾವು ಹೋದಾಗ ನಮಗೆ ಇಂಥ ಆಸೆ ಕೆರಳೋದಿಲ್ಲ. ಹಾಗಾಗಿ ಅಂಥವ್ರನ್ನ ಮಾತ್ರ ನಾವು ಶರಣರು ಅನ್ಬಹುದೇ ವಿನಃ, ಅಂದ್ರೆ ಒಳ್ಳೆ ವಿಚಾರಗಳು ಯಾರ ಹತ್ರ ಹೋದ್ರೆ ಬರ್ತವೆ ಅಂಥವ್ರಿಗೆ ಶರಣರು ಅನ್ಬೇಕೇ ವಿನಃ ಎಲ್ರಿಗೂ ಶರಣ ಅಂತೂನು ಅನ್ಲಿಕ್ಕೆ ಆಗೋದಿಲ್ಲ. ಹಂಗೆ ಕ್ಯಾವಿ ಧರಿಸಿದವ್ರು ಎಲ್ಲರಿಗೂನು ವಿರಕ್ತರು ಅಂತ ಅನ್ಲಿಕ್ಕೂ ಆಗೋದಿಲ್ಲ, ಅನುಭಾವಿಗಳು ಅನ್ಲಿಕ್ಕೂ ಆಗೋದಿಲ್ಲ. ಅಂದ್ರೆ ಯಾರು ಇಲ್ಲಿ ಏನದ ಅದೆಲ್ಲವೂ ನನ್ನದ ಅಲ್ಲ. ಸ್ವಲ್ಪ ಹೊತ್ತು ಮಾತ್ರ ಇದನ್ನ ನಾನು ಅನುಭವಿಸಬಲ್ಲೆನೆ ವಿನಃ ಇದು ನನ್ನದು ಅಂತ ನಾನು ಹೇಳ್ಕೊಳ್ಳೋದಾದ್ರೆ, ಯಾವುದು ನಂದು ಅಂತ ನಾವು ಹೇಳ್ತೀವಿ ಅದನ್ನ ನಾವು ಇರುವಾಗಲೂ ನಮ್ಮ ಜೊತೆಗೆ ಅದು ಇರ್ಬೇಕು, ನಾವು ಹೋಗುವಾಗಲೂ ನಮ್ಮ ಜೊತೆಗೆ ಬರ್ಬೇಕು. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ, ಆಡುತ್ತ ಮರಕೋತಿ ಮಾಣಿಕ್ಯ ನೀನು ಕಳ್ಕೊಂತಿ ಅಂತ ನಾನು ಒಂದು ತತ್ವಪದೊಳಗೆ ನಾನು ಬರೆದಿದ್ದೀನಿ.
ಇವೆಲ್ಲ ನಾ ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಹೆಣ್ಮಗಳು ಅಮುಗೆ ರಾಯಮ್ಮ ಕೇಳ್ತಾಳೆ, ಈ ತರದ ಜನರು ನಮ್ಮ ನಡುವೆ ಹೆಚ್ಚಾಗ್ಯಾರ, ಅವ್ರ ಬಗ್ಗೆ ನೀವು ಜಾಗೃತಿಯಿಂದ ಇರ್ಬೇಕು ಅಂತ ಆಗ ಕೇಳಿದ ಪ್ರಶ್ನೆಯನ್ನ, ಆಗ ಹೇಳಿದ ಒಂದು ಸೂಚನೆಯನ್ನ ಅಥವಾ ಆಗ ನೀಡಿದ ಒಂದು ಎಚ್ಚರಿಕೆಯನ್ನ ಈಗಲೂ ಕೂಡ ನಾವು ನೀಡಬೇಕಾಗ್ತದೇನೋ. ಅದಕ್ಕೆ ಅನುಭವ ಮತ್ತು ವಿರಕ್ತಿ ಎಲ್ಲರಿಗೂ ದಕ್ಕುವಂತಹ ಅವಸ್ಥೆಗಳಲ್ಲವು, ಅವು ಕೇವಲ ಶಬ್ದಗಳಲ್ಲ, ಒಂದು ಅವಸ್ಥೆ. ಆ ಅವಸ್ಥೆಯನ್ನ ನಾವು ಮುಟ್ಟಬೇಕಾಯ್ತು ಅಂತಂದ್ರೆ ಇಂತಹ ಸತ್ಸಂಗ ಬಹಳ ಮುಖ್ಯ ಅಂತ ಹೇಳಿ ನನಗನಿಸ್ತದೆ. ಆಕಸ್ಮಿಕವಾಗಿ ನನಗೆ ಈ ಒಂದಿಷ್ಟು ವಚನ ಚಿಂತನೆ ಮಾಡ್ಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಂತಹ ಈರೈ ಮಠಪತಿ ಅವರಿಗೆ, ಕೇಳಿದಂತ ತಮಗೆ ಎಲ್ಲರಿಗೂ ಶರಣಾರ್ಥಿ. ಇಲ್ಲಿವರೆಗೆ ಆತ್ಮೀಯರಾದ ಶ್ರೀ ಬಾಪುಗೌಡ ಪಾಟೀಲ್ ಅವರು ಅಮುಗೆ ರಾಯಮ್ಮನ ವಚನವನ್ನ ಇಟ್ಟುಕೊಂಡು 900 ವರ್ಷಗಳ ಹಿಂದೆ ಹೇಳಿದ ಆ ಅನುಭವ ಇಂದು ಪ್ರಸ್ತುತ ಆಗ್ತದ ಅಂದ್ರೆ ಹಾಗೂ ಕೂಡ ಇಂಥವರ ಸಂಖ್ಯೆಗೆ ಕೊರತೆ ಏನಿರ್ಲಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದ. ಆ ಕಾರಣಕ್ಕಾಗಿ ಈ ಧಾಂಬಿಕತನದಿಂದ ಮಾಡುವ ಈ ಪ್ರಚಾರ ಅಥವಾ ಒಂದು ರೀತಿಯಿಂದ ಅದನ್ನ ನಾವು ನಯವಂಚನೆ ಅಂತ ಹೇಳಿ ಕರೆದ್ರು ಏನ್ ತಪ್ಪಾಗೋದಿಲ್ಲ. ಆ ನಯವಂಚಕರ ಬಗ್ಗೆ ನಾವು ಇವತ್ತ ಜಾಗೃತಿಯಾಗಿರ್ಬೇಕು ಅನ್ನೋದನ್ನ 12ನೇ ಶತಮಾನದೊಳಗ ಅಮುಗೆ ರಾಯಮ್ಮನವರು ಎಚ್ಚರಿಕೆಯನ್ನು ಕೊಡ್ತಾರಂದ್ರ ನಮ್ಮ ಈ ಸಮಾಜದೊಳಗ ಎಂತೆಂಥ ಕ್ರಿಮಿ ಕೀಟಗಳು, ಅಂತ ಕ್ರಿಮಿ ಕೀಟಗಳ ಬಗ್ಗೆ ನಾವು ಬಹಳ ಎಚ್ಚರ ಇರಬೇಕು. ನಮ್ಮ ಮನೆಯನ್ನ ನಾವು ಸ್ವಚ್ಛ ಮಾಡ್ಕೋಬೇಕಂದ್ರ ಅಂತ ಕ್ರಿಮಿ ಕೀಟಗಳಿಂದ ದೂರ ಇರಬೇಕು ಅನ್ನೋದನ್ನು ಕೂಡ ನಾವು ಇವತ್ತ ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದು ಕಡೆಗೆ ಏಕಾಂತ ರಾಮಯ್ಯನವರು ಅನ್ನುವಂತ ಶರಣರು 12ನೇ ಶತಮಾನದೊಳಗ ಅದನ್ನ ಹೇಳ್ತಾರೆ. ಏನಂದ್ರ ವಿರಕ್ತರ ಬಗ್ಗೆ ಹೇಳ್ತಾರ ಅವರು. ಮುನ್ನವೇ ಮೂರರ ಹಂಬಲ ಹರಿದು, ಮೂರರ ಹಂಬಲ ಅದನ್ನ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ. ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ಅಡವಿ ಆರ್ಯಾಣದಲ್ಲಿರ್ದಡೆ ವಿರಕ್ತನೇ. ಪ್ರಶ್ನೆ ಮಾಡ್ತಾರ ಅವರು, ಅಕ್ಕ ಮಹಾದೇವಿ ಪ್ರಶ್ನೆ ಮಾಡ್ತಾರ. ಅಲ್ಲ, ಮತ್ತ ಅದಕ್ಕ ಅವ್ರು ಹೇಳ್ತಾರ, ಉತ್ತರ ಕೊಡ್ತಾರ. ಮೊದಲು ಪ್ರಶ್ನೆ ಮಾಡ್ತಾರ, ಅದಕ್ಕ ಉತ್ತರನು ಅವ್ರ ಕೊಟ್ಟ. ವಿರಕ್ತನ ಪರ್ಯಂತೆಂದಡೆ ಅಕ್ಕ ಮಹಾದೇವಿ ಹೇಳ್ತಾರ ಅವ್ರು. ವಿರಕ್ತ ಅಂತ ನಾವು ಕರಿತೀವಿ. ಇವತ್ತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅನ್ನುವಂತ ಶಬ್ದ ಬಳಕೆ ಮಾಡ್ತೀವಿ. ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು BR ಪೊಲೀಸ್ ಪಾಟೀಲ್ರು. ಶರಣ ಪದವನ್ನ ನಮಗ್ ಯಾರಿಗೂ ಹಚ್ಕೊಳಕ್ ಆಗುದಿಲ್ಲ. ನಾನು ಕೂಡ ಇದನ್ನ ಅಲ್ಲಲ್ಲಿ ಪ್ರಸ್ತಾಪ ಮಾಡೇ ಮಾಡ್ತೀನಿ. ನಾವ್ ಯಾರು ಇನ್ನು ಶರಣ ಭಕ್ತರಾಗಿಲ್ಲ. ಇನ್ನು ಭಕ್ತರಾಗಿಲ್ಲ ಅಂದ ಮೇಲತ್ತ ಶರಣ ಸ್ಥಳಕ್ ಹೋಗುದು ಹೇಗ? ವಿನಾಕಾರಣಕ್ಕಾಗಿ ಕೊಳ್ಳೊಳಗೆ ಅಲ್ಲಿಂಗಿಲ್ಲ, ಮಾತಿನಲ್ಲಿ ಸ್ವಚ್ಛತೆ ಇಲ್ಲ, ನಡತೆಯಲ್ಲಿ ಸ್ವಚ್ಛತೆ ಇಲ್ಲ. ಅಂಥವ್ರ ನಾವು ಇವತ್ತು ಶರಣ ಅಂತೇಳಿ ವೇದಿಕೆ ಮೇಲೆ ಕರೆದು ಅವ್ರನ್ನ ಸನ್ಮಾನ ಮಾಡ್ತೀವಲ್ಲ, ನಮ್ಮಂಥ ಮೂರ್ಖರು ಮತ್ಯಾರು ಇಲ್ಲ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಕಾರಣಕ್ಕಾಗಿ ಅಕ್ಕ ಮಹಾದೇವಿ ತಾಯಿ ಹೇಳಿದಂಗ ವಿರಕ್ತನ ಪರ್ಯಂತೆಂದಡೆ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ ಬಹಳ ಸ್ಪಷ್ಟವಾಗಿ. ಏನು? ಒಡಲ ಹುಡಿಗಟ್ಟಿ. ನೋಡ್ರಿ, ಒಡಲ ಹುಡಿಗುಟ್ಟಿ ಮೃಡನೋಳು ಎಡದೆರ ಇಲ್ಲದೆ ಇರಬಲ್ಲಡೆ ವಿರಕ್ತನಪ್ಪನು. ಅಕ್ಕ ಮಹಾದೇವಿ ಇನ್ನೊಂದು ಕಡೆ ಹೇಳ್ತಾಳ. ಏನಂದ್ರ, ಆನು ಅನುದಿನವು ನಿಮ್ಮನ್ನು ಬಿಟ್ಟು ಅಗಲಿರಲಾರೆನು ಚನ್ನ ಮಲ್ಲಿಕಾರ್ಜುನ. ಇದೇ ಅರ್ಥ. ಮೃಡನೋಳು ಎಡದೆರ ಇಲ್ಲದೆ ಇರಬಲ್ಲಡೆ ವಿರಕ್ತನಪ್ಪನು. ಒಂದು ವೇಳೆ ಇದನ್ನ ಮಾಡಲಾರದೆ
ಕಾವಿ ಲಾಂಛನಗಳನ್ನ ಹಾಕಿ ಮಠದಲ್ಲಿ ಸುಖೋಪಭೋಗಗಳನ್ನ ಮಾಡುವಂತ ಜನ ಇದ್ರೆ ಅಂತವ್ರನ್ನ ವಿರಕ್ತ ಅನ್ನಲಾರದೆ ಅವ್ರಿಗೇನ್ ಹೇಳ್ತಾರಂದ್ರ ಮೈಲಾರಿ ಮಲ್ಲಿ ಗೊರವಿ ಎಲ್ಲವೇ ಚೆನ್ನ ಮಲ್ಲಿಕಾರ್ಜುನ ಇವರೆಲ್ಲ ವೇಷ ದಂಬಕರಲ್ಲೇನು ಇವತ್ತ ಅನೇಕ ಜನ ವಿಚಾರಣ ವೇಷಗಳನ್ನ ಹಾಕೊಂಡು ಬಂದು ತಾವೇ ಬಂದು ಅಜ್ಜ ಬಂದ ದೇವರು ಬಂತು ಕಂಬಳಿ ಹಾಸ್ರಿ ಕಂಬಳಿ ಹಾಸ್ರಿ ಅಂತೇಳಿ ಮನೆಯೊಳಗೆ ಬಂದು ತಾವ ಎಲ್ಲ ಮಾಡ್ತಾರೆ. ಅಲ್ಲಿ ಆ ನಾಟಕ ಮಾಡುವುದರಿಂದ ನಮ್ಮನ್ನೆಲ್ಲ ಒಂದ್ ರೀತಿ ಸಂಮೋಹನಕ್ಕೊಳಗಾಗಿ ನಮ್ಮಿಂದ ದುಡ್ಡು ವಸ್ತು ಒಡವೆ ಇಂಥವೆಲ್ಲವುಗಳನ್ನ ಕಿತ್ತುಕೊಳ್ಳುವಂತ ಅನೇಕ ಡಾಂಬಿಕ ಜನ ಇವತ್ತು ನಮ್ಮ ಸಮಾಜದಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿ ಎಚ್ಚರ 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 ಅಂತ ಹೇಳಿ ಇವತ್ತು ಎಲ್ಲ ಶರಣರು ನಮಗೆ ಕರೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಏಕಾಂತ ರಾಮಯ್ಯನವರು ಕೂಡ ಹೇಳ್ತಾರೆ, ಮುನ್ನವೇ ಮುನ್ನವೇ ಮೂರರ ಹಂಬಲ ಹರಿದು ಹೊನ್ನು ಹೆಣ್ಣು ಮಣ್ಣು. ಇವತ್ತ ಅದನ್ನ ಮಾಡ್ಲಿಕ್ಕೆ ಬಹಳ ಜನ ನಾನು ಕಿವಿಯಾರಿ ಕೇಳಿದ್ದೇನೆ, ಮಠಪತಿಯವರೇ ನೋಡ್ರಿ ನಾವು ಮಠದ ಆಸ್ತಿ ಇಷ್ಟಾಯ್ತು ಇಷ್ಟು ಕೋಟಿ ಆಯ್ತು ಅಂತ ತಿಳ್ಕೊಂಡ ನನಗೆ ಹೇಳಿದಂತ ಸ್ವಾಮೀಜಿಯು ಇವತ್ತು ಇಲ್ಲ, ಅವರೆಲ್ಲ ಹೋಗಿಬಿಟ್ಟಿದ್ದಾರೆ. ಆದ್ರ ಈ ಮೂರರಲ್ಲಿ ಅವರು ಉಳ್ಕೊಂಡು ಬಿಟ್ರೆ ಅವ್ರಿಗೆ ವೇಷಧಾರಿ ಢಂಬಕರು ಅನ್ನಬೇಕು ಹೊರತಾಗಿ ವಿರಕ್ತ ಅನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಚರಪರ ವಿರಕ್ತ ನಾದ ಬಳಿಕ ಇನ್ನು ಮೂರರ ಚಿಂತೆಯ ಹಂಬಲೇಕೆ, ಅವಾವ ಜೀವನ್ಗಳು ತಮ್ಮ ತಮ್ಮ ಮಲವ ಮುಟ್ಟವು. ಏನ್ ಹೇಳ್ಬೇಕ್ರಿ ಇನ್ನ ಶರಣರು, ಆವಾವ ಜೀವನ್ಗಳು ತಮ್ಮ ಮಲವ ಮುಟ್ಟವು. ಇಲ್ಲಿ ತಮ್ಮ ಮಲ ಅಂದ್ರೆ ಇದೆ ಯಾವುದು, ಈ ಮೂರರ ಹಂಬಲ ಬಿಟ್ರೆ ಅದನ್ನ ನಾವು ಅದರಿಂದ ದೂರ ನಾವು ಉಳಿಲಿಕ್ಕೆ ಸಾಧ್ಯ. ತೊಂಡು ಮುಟ್ಟಿದ ಜೀವಧನದಂತೆ ಊರರ ತಪ್ಪಲು ಹರಿದು ಜೋಗಯ್ಯ ಕೈಯ ಕೋಡಗನಂತೆ ಅನ್ಯರಿಗೆ ಹಲ್ಲು ಕಿರಿದು ವಿರಕ್ತಿ ನೆನೆಸಿಕೊಂಬ ಯುಕ್ತಿಹೀನರ ಕಂಡಡೆ ಎನ್ನ ಮನ ನಾಚಿತ್ತು ಚೆನ್ನರಾಮ ಅಂತ ತಿಳ್ಕೊಂಡ ಉದಾಹರಣೆ ಕೊಡ್ತಾರೆ. ಆ ಕಾರಣಕ್ಕಾಗಿ ಅಮುಗೇರಾಯಮ್ಮನ ವಚನವನ್ನ ನಮ್ಮ BR ಪೊಲೀಸ್ ಪಾಟೀಲರು ಎತ್ತಿಕೊಂಡು ಇವತ್ತು ನಮ್ಮನ್ನೆಲ್ಲ ಚಿಂತನೆಗೀಡು ಮಾಡಿದ್ದಾರೆ. ನಾವು ಚಿಂತನೆ ಮಾಡಬೇಕಾಗಿದೆ, ಅನುಸಂಧಾನ ಮಾಡಬೇಕಾಗಿದೆ. ವಚನಗಳನ್ನ ಆಳವಾಗಿ ಅಧ್ಯಯನ ಮಾಡ್ತಾ ನಮ್ಮ ಬದುಕನ್ನ ಸ್ವಚ್ಛ ಮಾಡಬೇಕಾಗಿದೆ. ಕೇವಲ ಹಬ್ಬ ಹುಣ್ಣಿಮೆಗಳಲ್ಲಿ ಮನೆಯನ್ನು ಸ್ವಚ್ಛ ಮಾಡಿದಂತೆ ದಿನವೂ ನಮ್ಮ ಈ ಮನವನ್ನ, ಈ ದೇಹವೆಂಬ ಮನೆಯನ್ನ, ಯಾಕಂದ್ರೆ ಇಲ್ಲೇ ಕಸ ಕಡ್ಡಿ ಧೂಳ ದುಮ್ಮಡಿ ಎಲ್ಲಾ ಬಿದ್ದಾವ. ನಮಗ ಇವೆಲ್ಲ ನಮ್ಮ ಮನೆಯನ್ನು ಸ್ವಚ್ಛ ಮಾಡಿಕೊಂಡಾಗ ಆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅನ್ನುವಂತ ಚಿಂತನೆಯನ್ನ ನಾವು ಮಾಡಿದಾಗ ನಮ್ಮ ಬದುಕು ಶರಣ ಬದುಕಾಗ್ತದ, ನಮ್ಮ ಬದುಕು ಶರಣರು ಹಾಕಿಕೊಟ್ಟ ಮಾರ್ಗಕ್ಕೆ ಸಮೀಪ ಆಗ್ತದ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಮ BR ಪೊಲೀಸ್ ಪಾಟೀಲರು ತಿಳಿಸಿಕೊಟ್ಟಿದ್ದಾರೆ. ಇಂದು ಕೂಡ ನಮ್ಮ ಡಾಕ್ಟರ್ ಮಹಾಂತ ಬಸವಲಿಂಗ ಸ್ವಾಮೀಜಿ ಅವರು ಜಾಯಿನ್ ಆಗ್ಲಿಲ್ಲ, ಯಾವ ಕಾರಣಕ್ಕೂ ತಿಳಿಲಿಲ್ಲ. ನಾನು ಫೋನ್ ಮಾಡಿದ್ರು ಕೂಡ ಅದಕ್ಕೆ ಪ್ರತ್ಯುತ್ತರ ಸಿಗದೆ ನಿರಾಶೆಯಾಯಿತು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ, ಮುಂದಿನ ದಿನಮಾನದಲ್ಲಿ ಇನ್ನು ಹಲವಾರು ಚಿಂತನೆಗಳನ್ನ ನಾವು ನೀವೆಲ್ಲ ಈ ಗೂಗಲ್ ಮೀಟದಿಂದ, ಈ ವೆಬಿನಾರ್ ಕಾರ್ಯಕ್ರಮದಿಂದ ನಾವೆಲ್ಲರೂ ಮಾಡೋಣ. ನಾವು ಎಚ್ಚರ ಆಗಲಾರದು ಹೊರತು ಕೆಲಸ ಆಗೋದಿಲ್ಲ. ನಾವು ಎಚ್ಚರಾಗಬೇಕಾಗಿತ್ತಂದ್ರ ನಮ್ಮ ವಚನ ಸಾಹಿತ್ಯವನ್ನ ನಾವು ಆಳವಾಗಿ ಓದಬೇಕಾಗಿದೆ. ವಚನ ಸಾಹಿತ್ಯದ ಮೇಲೆ ನಿರಂತರವಾದಂತ ಹಲ್ಲೆಗಳು ನಡೀತಾ ಇವೆ. ಇವುಗಳನ್ನ ಕುಬ್ಜ ಮಾಡುವ ಅನೇಕ ದುಷ್ಟ ಶಕ್ತಿಗಳು ನಿಮ್ಮ ಮಧ್ಯದೊಳಗಿದೆ. ಆದ್ರೂ ಅವುಗಳಿಗೆ ನಾವು ಅವುಗಳನ್ನ ನೋಡಲಾರದೆ, ನಮ್ಮನ್ನು ನೋಡಿಕೊಳ್ಳಲಾರದೆ ಶರಣರ ಸಂತಾನರಾಗಿ ಅಪ್ಪ ಬಸವಣ್ಣನ ವಾರಸುದಾರರಾಗಿ ವಚನ ಸಾಹಿತ್ಯವನ್ನ ನಾವು ನಿತ್ಯ ಅಧ್ಯಯನ ಮಾಡೋಣ. ಅಧ್ಯಯನ ಮಾಡಿದಂತೆ ನೆಲವನ್ನು ಅಗೆದಂತೆ ಅಲ್ಲಿ ಅನೇಕ ನಿಧಿ ನಮಗೆ ಸಿಗ್ತದ. ಅನೇಕ
ಸಂಪತ್ತು ನಮಗೆ ಸಿಗ್ತದ. ಹಾಗೆ ವಚನ ಸಾಹಿತ್ಯವು ಕೂಡ ಅನೇಕ ನಿಧಿಯಾಗಿದೆ, ಸಂಪತ್ತಾಗಿದೆ. ಆ ಸಂಪತ್ತಿನಿಂದ ನಮ್ಮ ಜೀವನದ ವಿಪತ್ತುಗಳನ್ನೆಲ್ಲ ನಾವು ಕಳೆದುಕೊಂಡು ನಾವು ಆನಂದವನ್ನ ಸವಿಯೋಣ, ನೆಮ್ಮದಿಯನ್ನ ಪಡೆಯೋಣ, ಲಿಂಗಾನುಭವಿಗಳಾಗೋಣ ಅನ್ನುವಂತ ಮಾತನ್ನ ಇವತ್ತಿನ ಈ ಚಿಂತನೆಯಲ್ಲಿ ಶ್ರೀ ಬಾಪುಗೌಡ ಪಾಟೀಲ್ರು ರಾಯಮನ ವಚನ ತಗೊಂಡ ಇಷ್ಟೆಲ್ಲ ಚಿಂತನೆಗೇಡು ಮಾಡಿದ್ದಾರೆ. ಅಕ್ಕ ಮಹಾದೇವಿ ಹೇಳಿದಾಳೆ, ಏಕಾಂತ ರಾಮಾಯಣ ಹೇಳಿದ್ದಾನೆ. ಅನೇಕ ಜನ ಶರಣರು ಇದ್ರ ಬಗ್ಗೆ ಅಂದೆಲ್ಲ ಇಂಥ ಹುನ್ನಾರಗಳು ನಡೆದದ್ದು, ವೇಷಧಾರಿಗಳಿದ್ರು. ಯಾಕಂತಂದ್ರೆ ಬಸವಣ್ಣನ ಮಹಾಮನೆಯ ಒಳಗಿನ ವೇಷವನ್ನ ತೊಟ್ಟಿಕೊಂಡು ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ಕಾವಿಧಾರಿಗಳಾಗಿ ಕಳ್ಳತನಕ್ಕೆ ಬಂದಿರುವಂತ ಉದಾಹರಣೆಯನ್ನ ನಾವೆಲ್ಲ ನೋಡ್ತೀವಲ್ಲ. ಅಂತ ಕಳ್ಳರು ಆಗಷ್ಟ ಇರ್ಲಿಲ್ಲ, ಇಂದೂ ಕೂಡ ಇದ್ದಾರೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಯಾರನ್ನು ಬೆಳ್ಳಗಿದ್ದದ್ದೆಲ್ಲ ಹಾಲು ಅಂತ ಹೇಳಿ ನಂಬುವ ಸ್ವಭಾವ ನಮಗೆ ಬೇಡ. ಅದನ್ನ ನಾವು ಕುಲಂಕುಷವಾಗಿ ವಿಮರ್ಶಿಸುವಂತ ಒಂದು ಬುದ್ಧಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಆ ಬುದ್ಧಿ ನಮ್ಮಲ್ಲಿ ಬರದೇ ಇದ್ರೆ ನಾವು ಕಷ್ಟಗಳಿಗೆ ಈಡಾಗುವುದು ತಪ್ಪೋದಿಲ್ಲ ಅನ್ನೋದನ್ನ ನಾವು ನಂಬಬೇಕು, ತಿಳ್ಕೊಳ್ಬೇಕು ಅನ್ನಂತ ಮಾತನ್ನ ಹೇಳ್ತಾ, ಇದರ ಕುರಿತಾಗಿ ಭಾಗವಹಿಸಿದಂತ ತಮಗೆ ಒಂದು 5 ನಿಮಿಷಗಳ ಕಾಲ ಅವಕಾಶವನ್ನ ನೀಡಲಾಗ್ತದೆ. ದಯವಿಟ್ಟು ತಾವು ತಮ್ಮ ಅನುಭವವನ್ನ ಅಥವಾ ಏನಾದ್ರೂ ಹೇಳಬೇಕಾದದ್ದನ್ನ ಇಲ್ಲಿ ಹಂಚಿಕೊಳ್ಳಲಿಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ಅಪ್ಪಾರ ಶರಣಾರ್ಥಿ. ಶರಣಾರ್ಥಿ ಅಪ್ಪ ಸಾಬ್ ಚೌಗಲ ಅವರೇ. ಸರ್, ಒಂದು ಈಗ ತಾವೆಲ್ಲ ಏನ್ ಚರ್ಚೆ ಮಾಡಿರಲ್ರಿ, ಪ್ರಸ್ತುತ ಟೈಮ್ ಬಹಳ ಯೋಗ್ಯದರ ಇದು. ಮೊನ್ನೆ ಒಂದು ಕಡೆ ಕೂಡಿದಾಗ್ರಿ ಒಬ್ರು ಹಿರಿಯರು, ನಮ್ಮ ಸಮಾಜದ ಹಿರಿಯರು ಹೇಳ್ರಿ, ಈ ಕೆಲವು ಸ್ವಾಮಿಗಳನ್ನ ಮಠಾಧೀಶರು ಹುಡ್ಕಾಡ್ಬೇಕಾದ್ರ ಬ್ಯಾಟ್ರಿ ತಗೊಂಡ್ ಹುಡ್ಕಾಡ್ಬೇಕಾಗೈತಿಪ್ಪ, ಮತ್ತೆ ಸಿಗೋದು ಬಹಳ ಕಠಿಣ ಆಗೈತಿ ಅಂತೇಳಿ ಚರ್ಚೆ ಮಾಡೋಳಕ್ ಹೇಳಿದ್ರಿ. ಈಗ್ರಿ ನಂಗ ಅನ್ಸದ್ರಪ್ಪರ, ಈಗ ಅವ್ರ ಸ್ಕೂಲ್ ಕಟ್ಟೋದು ದೊಡ್ಡ ದೊಡ್ಡ ಇದ ಮಾಡೋದು ಎಲ್ಲ ಏನ್ ಅವಶ್ಯಕತೆ ಇಲ್ಲ. ಅವ್ರ ಮಟ್ಟದೊಳಗ ಒಂದ್ 20-50 ಹುಡುಗರ್ನ, ಬಡವ್ರ ಮಕ್ಕಳ ಅನ್ಬೋದು ಅಥವಾ ಇವು ಗುಡಾಳ ಹುಡುಗರು ಅಂತಾರಲ್ಲ, ಅಂತ ಮಠದೊಳಗೆ ಇಟ್ಕೊಂಡ ಅವ್ರಿಗೆ ಸಂಸ್ಕಾರ ಕೊಟ್ರಿ, ಆಚಾರ ವಿಚಾರ ಕಲಿಸಿ ಆ ಹುಡುಗರ್ನ ಒಳ್ಳೆ ಮಾರ್ಗಕ್ಕೆ ಹಚ್ಚಿರಂದ್ರ ಅಷ್ಟು ದೊಡ್ಡ ಕಾರ್ಯ ಮತ್ತೊಂದು ಇಲ್ಲ ಅನಿಸ್ತದ ನಂಗ. ಹೌದ್ರಪ್ಪ, ಹೌದೌದು. ಯಾಕಂದ್ರಿ ಈ ಸಮಾಜದೊಳಗೆ ಈಗ ಊಟ ಅರಿವಿಗೆ ಯಾರಿಗೂ ಕೊರತಿಲ್ಲ ಈಗಿಲ್ಲ. ಹೌದು. ಆದ್ರ ಅವ್ರಿಗೆ ಆಚಾರ ವಿಚಾರ ಬಿಟ್ಟ ವಿಮುಖರಾಗದಾರು. ಹೌದು. ಸಮಾಜದ ಬಗ್ಗೆ ಕಳಕಳಿ ಅಥವಾ ತಮ್ಮ ಕುಟುಂಬ, ತಮ್ಮ ಸಮಾಜದ ಬಗ್ಗೆ ಅರಿವು ಇಲ್ಲ ಅವ್ರಿಗೆ. ಅಂತ ಒಂದ ಈ ಪ್ರಸ್ತುತ ಟೈಮ್ದೊಳಗ ಮಠಾಧೀಶರು ಮಾಡ್ಬೇಕಂತದ ಕೆಲಸ ಏನ್ರಿ, ಈ ಮಕ್ಕಳನ್ನ ಸರಿದಾರಿಗೆ ತರೋದು. ನಮ್ದೇನ್ ಸಂಸ್ಕಾರ, ನಮ್ದು ಆಚಾರ ವಿಚಾರ ಬಂದವ, ಅದನ್ನ ಆ ಮಕ್ಕಳಿಗೆ ಕಲಿಸ್ತಕ್ಕಂತ ಕೆಲಸ ಮಾಡ್ಬೇಕಾಗಿತ್ತು ಹೊರತಾಗಿ ದೊಡ್ಡ ದೊಡ್ಡ ಕಾಲೇಜ ಅವು ಇವೆಲ್ಲ ನಡೆಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದನ್ನ ಮಾಡೋರು ಬಹಳ ಮಂದಿ ಇದಾರ್ರಿ, ಅದು ಬಿಸಿನೆಸ್ ಆಗಿಬಿಟ್ಟದ. ಮಠದ ಮಠಾಧೀಶರು ಹೋಗುವ ಅವಶ್ಯಕತೆ ಇಲ್ಲ. ಅದ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಒಂದು ಕಾಲಕ್ಕಿತ್ತು, ನಮ್ಮಲ್ಲಿ ಬಡತನ ಇತ್ತು. ಅಂತ ಸಂದರ್ಭದೊಳಗ ಕೆಲವು ಮಠಾಧೀಶರು ಆವಾಗ ಶಿಕ್ಷಣ ಸಂಸ್ಥೆಗಳನ್ನಾಗ್ಲಿ ಪ್ರಸಾದ ನಿಲಯವನ್ನಾಗ್ಲಿ ಅವರು ಪ್ರಾರಂಭ ಮಾಡದೇ ಇದ್ದಿದ್ದರೆ ಇಂದು ನಮ್ಗೆ ಶಿಕ್ಷಣ ಸಿಗ್ತಿದ್ದಿಲ್ಲ. ಅದನ್ನು ಕೂಡ ನಾವ್ ಇವತ್ತ ಅರ್ಥೈಸಿಬೇಕು. ಅಂತ ಪೂಜ್ಯರನ್ನ ನಾವ್ ಇವತ್ತು ಗೌರವಿಸ್ತಾ ಇದ್ದೀವಿ. ಉದಾಹರಣೆಗಾಗಿ ಬೆಳಗಾವಿ ಒಳಗ 400 ರುದ್ರಾಕ್ಷಿ ಮಠದ ಪೂಜ್ಯರು ಅವತ್ತು ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡದೇ ಇದ್ರೆ ಇವತ್ತ ಅನೇಕ ಜನ ವೈಟ್ ಕಾಲರ್ಸ್ ನಾವೇನ್ ಹೇಳ್ತೀವಲ್ಲ ಅದನ್ನ ಹಾಕೊಂಡು ತಿರುಗುವಂತ ಸ್ಥಿತಿ ಇರ್ತಿರ್ಲಿಲ್ಲ. ಅಂಥವರೆಲ್ಲ ಅವಾಗ ಮಾಡಿದ್ರು. ಧಾರವಾಡ ಮುರುಘಾ ಮಠದೊಳಗೆ ಮಾಡಿದ್ರು ಅಂತ ಹೇಳಿ ಅನೇಕ ಜನ ಪಾಟೀಲ್ ಪುಟ್ಟಪ್ಪನಂತವ್ರು, ಎಸ್ ನಿಜಲಿಂಗಪ್ಪನಂತವ್ರು ನಮ್ಮ ಬಡತನದ ಬೇಗೆಯಿಂದ ಅಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಂತವ್ರು. ಅಂಥ ಪೂಜ್ಯರನ್ನ ನಾವು ಇವತ್ತ ಗೌರವಿಸಲೇಬೇಕು. ಇವತ್ತ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮಿಗಳನ್ನು ಕೂಡ ನಾವು ಗೌರವಿಸಲೇಬೇಕು. ಅನೇಕ ಜನ ಮಠಾಧೀಶರು ಮಾಡಿದ್ದಾರೆ, ಎಲ್ಲರೂ ಅಂತ ಅಲ್ಲ. ಆದ್ರೂ ಕೂಡ ನಾವೆಲ್ಲ ವಿಮರ್ಶೆ ಮಾಡಬೇಕಾದಂತದ್ದು ಅವಶ್ಯಕತೆ ಇದೆ.
ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು.